ಆಗ್ಯಾರ. ಶರಣ್ ಪ್ರಕಾಶ್ ಇದ್ರು ಮೊದಲು. ಶರಣ್ ಪ್ರಕಾಶ್ ಪಾಟೀಲ್ ಕಲಬುರ್ಗಿದಾಗ ಇರ್ತಿದ್ರು. ಉಸ್ತುವಾರಿ ಮಂತ್ರಿದಾಗ ಶರಣ್ ಪ್ರಕಾಶ್ ಪಾಟೀಲ್ ಅವರು ಗುಲ್ಬರ್ಗ ಬಿಟ್ಟು ಹೋಗ್ತಿದ್ದಿಲ್ಲ. ನಾವು ಅವ್ರ ಜೊತೆ ಕೆಲಸ ಮಾಡೀವಿ. ನೀವು ಇರಪ್ಪ ಗುಲ್ಬರ್ದಾಗ, ಐ ವಿಲ್ ನಮ್ಮ ಸಮಸ್ಯೆ ನಿಮ್ಗೆ ಹೇಳ್ತೀವಿ. ಅದಕ್ಕೆ ಮತ್ತು ನಾನು ನಿಮ್ಮ ಟೈಮ್ ನಾನು ಲೇಟ್ ಬಂದಿನಿ, ಕೆಲವು ಅನ್ಪ್ರಿಪೇರ್ಡ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾಯಿದ್ದೀನಿ. ನಮ್ಮ ಭಾವನೆಗಳು ಹೇಳಿವಿ, ನಮ್ಮ ಭಾವನೆ ತಿಳ್ಕೊಂಡು ನಮ್ಮ ಭಾವನೆ ವ್ಯಕ್ತಪಡಿಸ್ಬೇಕು ಅಂತೇಳಿ ಧನ್ಯವಾದ. ನಾವು ನಮ್ಮ ಎದುರಿನ ಇನ್ನತ್ತ ನಾವು ಯಾರೂ ವಿಚಾರ ಮಾಡಿಲ್ಲ. ಯಾರೇ ಇರಲಿ, ವಿ ಆರ್ ಪ್ರಿಪೇರ್ಡ್. ಇವತ್ತು ಕೊರೋನಾ ಪೀರಿಯಡ್ನಾಗ ನಿಮ್ಗೆ ಗೊತ್ತದ, ಕೊರೋನಾ ಪೀರಿಯಡ್ನಾಗ 2 years 1.5 ನಾವು ಜನರಿಗೆ ನಾವು ನೆನಪು ಮಾಡಿಸ್ತೀವಿ. 1.5 ವರ್ಷ ಹಗಲ ರಾತ್ರಿ ವಿವೇರಿನ್ ಕಲಬುರ್ಗಿ ಹೆಡ್ ಕ್ವಾರ್ಟರ್ಸ್ ಬಿಟ್ಟು ಒಂದು ದಿವಸ ಹೋಗಿಲ್ಲ. ನಾವು ಹೋದ್ರೆ ಕಾರ್ನಾಗೆ ಟ್ರೈನ್ ಇರ್ತೀರಿ ಹೋಗಿ ನಾವು ಕೆಮಿಕಲ್ಸ್, ಲ್ಯಾಬ್ ಕೆಮಿಕಲ್ಸ್ ತಂದೀವಿ, ರ್ಯಾಮ್ಡಿಸಿವಿರ್ ಇಂಜೆಕ್ಷನ್ ತಂದೀವಿ, ಆಂಪ್ಯೂಟ್ರೇಷನ್ ಬಿ ಇಂಜೆಕ್ಷನ್ ಕೊಟ್ಟಿವಿ. ಅಲ್ಲಲ್ಲ, ಇದು ಒಂದು. ಎರಡನೇದು ಬೇರೆ ಅಷ್ಟರಿಂದ ನಮ್ಮದು ಜನರಿಗೆ ಇವತ್ತು ಉದ್ಯೋಗ, ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಮಾಡೀವಿ. ಇವತ್ತು ಜಲ್ಜೀವ ನೀರು, ಕುಡಿಲಿಕ್ಕೆ ನೀರು ಕೊಡ್ತಾಯಿದ್ದೀವಿ. ಮತ್ತು ಇವತ್ತು ಜನರಿಗೆ ಬೇರೆ ಇವತ್ತು ನಮ್ಮ ಕಾಂಪಿಟೇಷನ್ಗಳು ಓಪನ್ ಕಾಂಪಿಟೇಷನ್ ಮಾಡಿದ್ದಾರೆ. ಎಕ್ಸಾಮ್ ಕೊಡಲಿಕ್ಕೆ ಅವರಿಗೆ ಒಳ್ಳೆಯ ಅವಕಾಶಗಳಿವೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನೂ ಸಿಗ್ತಾ ಇವೆ. ಮತ್ತು ನಾವು ಜನರ ಜೊತೆ ಇದ್ದೀವಿ. ನಮ್ಮ ಎಲ್ಲಕ್ಕಿಂತ ಮುಖ್ಯ ನಾವು ಜನರ ಜೊತೆ ಇರ್ತೀವಿ. ವಿ ಆರ್ ವಿತ್ ದೆಮ್. ಅವ್ರ ಸುಖಕ್ಕೆ, ಅವ್ರ ದುಃಖಕ್ಕೆ 24/7 ನಾವು ಜನರ ಜೊತೆ ಇದ್ದು ಅದೇ ಅಸ್ತ್ರ ತೊಗೊಂಡು ಹೋಗ್ತೀವಿ. ನಾವು ಭಯ ಯಾಕೆ ನಿಮ್ಗೆ ಬರ್ಗಾದಾಗ? ಕ್ಯಾಮ್ರಾಮ್ಯಾನ್ ಹೊಡೆದ್ರಿ, ಇಲ್ಲೇ ಕೂತಾನಿಂದ, ಇಲ್ಲೇ ನಿಮ್ಮಿಂದ ಕೂತಾನ, ನೀವೆಲ್ಲ ಸುಮ್ಮಾದ್ರಿ. ನನ್ನ ಕಣ್ಣಿನ ಮುಂದೆ ಏಟು ಹೊಡೆದ್ರೆ ಕಪಾಳಿಗೆ, ಅವನಿಗೆ ಕ್ಯಾಮ್ರಾ ಹಿಡಿದು ಹೊಡೆದ್ರೆ ಕೆಳಗ. ಐ ಆಮ್ ರಿಯಲಿ ಅಶೇಮ್ಡ್. ಅಂಥದ್ದು ಇದು ಆಗಬಾರ್ದು. ಅಲ್ಲಿ ನನಗೆ ಒಳಗೆ ಬರ್ಗೊಡ್ತಿದ್ದಿಲ್ಲ. आज तक कोई नहीं है साहब ये एरिया में बीजेपी वाले तो मैं आता हूँ ना, ಯಾಕೆಂದ್ರೆ यहाँ भी हम पैदा हुए, इनके साथ खेले कूदे, ये भी हमारे भाई हैं ಅಂತೇಳಿ ಪೂರ್ತಿ ಒಳಗೆ ಹೋಗಿ ಅಲ್ಲಿ ನಾವು ಬೋಗಸ್ ಊಟಕ್ಕೆ ನಿಲ್ಲಿಸಿವಿ. ಇವತ್ತು ಅಂಥ ಕೆಲಸ ಆಗಬಾರ್ದು ಅಂತೇಳಿ ನಾವು ಇವತ್ತು ಮುಕ್ತವಾಗಿ ಆಫೀಸ್ಗೂ ಮಾತಾಡಿ ಭಾಳ ಸಲ. ನೀವು ಫೇರ್ ಎಲೆಕ್ಷನ್ ಮಾಡಿರಿ, ನೀವು ಫೇರ್ ಎಲೆಕ್ಷನ್ ಮಾಡಲಿಲ್ಲ ಅಂದ್ರೆ ನಾವು ಸುಮ್ಮನೆ ಕೂಡಲ್ಲ. ಲಾಸ್ಟ್ ಟೈಮ್ನು ನಿಮ್ಗೆ ಗೊತ್ತದ, ಒಬ್ಬ SP, ಒಬ್ಬ IPS ಆಫೀಸರ್ ಇಲ್ಲಿ ಬಂದು ಬ್ಯಾರರ್ಸ್ಗಳು ಕ್ಯಾನ್ವಸ್ ಮಾಡ್ತಾಯಿದ್ರು. ನಾವು ಹೋಗಿ ನಿಂದ್ರಿಸಿವಿ. ಇವತ್ತು ಭಾಳ ಕೆಲಸ ಆಗ್ತಾವೆ. ಗುಲ್ಬರ್ಗ ನಾರ್ತ್ ಸೌತ್ ತಿರುಗಾಡಿನೇ. ನನಗೆ ಅಧಿಕೃತವಾಗಿ ನಮ್ಮ ವೇಳಾಪಟ್ಟಿ ಹಾಕಿ ಕೊಡಲ್ಲ. ಕೊಟ್ಟಿದ್ದು ನಾವು ಆದೇಶ ಯಾವುದು ಉಲ್ಲಂಘನೆ ಮಾಡಿಲ್ಲ. ನಮ್ಮ ಪಾರ್ಟಿಯವ್ರು ಇನ್ನೂವರೆಗೆ ದೇರ್ ಸಿಸ್ಟಮ್ ನಾವು ಹೇಳಾರ್ದು ಹೋಗೋದು ತಪ್ಪು. ಪಾರ್ಟಿಯಲ್ಲಿ ನನಗೆ ಒಂದು ಹೇಳ್ರಿ, ನಮ್ಮ ಇಂಥ ಕೊಟ್ಟಿವಿ ಹೋಗಿಲ್ಲ ಅಂತಂದ್ರೆ ಅದನ್ನು ನಾವು ಒಪ್ಕೋತೀನಿ. ಯು ಹ್ಯಾವ್ ನಾಟ್ ಗಿವನ್ ಮಿ ಮೈ ಪ್ರೋಗ್ರಾಮ್. ಇಲ್ಲ, ಒತ್ತಡ ಅಲ್ಲ. ನಮ್ಗೆ ಯಾವುದೂ ಒತ್ತಡ ಇದ್ದಿದ್ದಿಲ್ಲ. ನಾವು ಹೇಳಾರ್ದೆ ಹೋಗ್ಲಿಕ್ಕಾಗಲ್ಲ. ದೇ ಶುಡ್ ಗಿವ್ ಅಸ್ ಪ್ರೋಗ್ರಾಮ್. ಯಾವ ಸ್ಟಾರ್ ಕ್ಯಾಂಪೇನರ್. ನಾನು ಇದಕ್ಕೆ ಯಡಿಯೂರಪ್ಪ ಕಾನ್ಸ್ಟಿಟ್ಯೂನ್ಸಿ ಹೋಗಿ 2 ದಿವಸ, ಹಾವೇರಿಗೆ ಹೋಗಿ 1 ದಿವಸ ನಾವು ಹೋಗಿವಿ. ಇಲ್ಲಿ ನಾವೆಲ್ಲ ನಮಗೆ ಒಂದು ಪ್ರೋಗ್ರಾಮ್ ಹಾಕಿ ಜಾದವ್ ಅವರು ಇಲ್ಲಿ ನಿಮ್ಗೆ ಹಾಕಿವಿ. ಹೋಗ್ಲಿಲ್ಲ ಅಂದ್ರೆ ನಾನು ಮಾತಾಡ್ತೀನಿ. ಅವ್ರ ಉಸ್ತುವಾರಿ ಮಂತ್ರಿ ಇದ್ರೆ ನಾವು ಲಕ್ಕಿ ಇದ್ದೀವಿ. ಅವ್ರ ಉಸ್ತುವಾರಿ ಇದ್ದಾಗೆಲ್ಲ ನಾವು ಗೆದಿಲಿಕ್ಕತ್ತೀವಿ. ಅವ್ರ ಉಸ್ತುವಾರಿ ಇದ್ದಾಗ ನಾವು ಗೆದಿಲಿಕ್ಕತ್ತೀವಿ. ಅವರು ಈ ಸಲ ಸೇಮ್ ಆ DCN ಇದ್ರಲ್ಲ, ಅವ್ರು ಕಾರ್ಪೊರೇಷನ್ ಕಮಿಷನರ್ ಇದ್ದರು, ಇವರು ಈ ಉಸ್ತುವಾರಿ ಮಂತ್ರಿ ಇದ್ದರು. ಇವೆಲ್ಲ ನಮ್ಗೆ ಲಕ್ಕಿ. ದೀಸ್ ಆರ್ ಗುಡ್ ಸೈನ್ಸ್. ಎಸ್, ಖರ್ಗೆ ಅವ್ರಿಗೆ ಇಲ್ಲಿ ಇದ್ರೆ ಅವ್ರಿಗೆ ಗೊತ್ತಾಗ್ತದಲ್ಲ, ಇಲ್ಲಿ ಫಿಸಿಕಲಿ ಇದ್ದಾಗ ಗೊತ್ತಾಗ್ತದೆ. ನಾ ಇವತ್ತು ನಿಮ್ಮ ಎಲ್ಲರ ಮುಂದೆ ಹೇಳ್ತೀನಿ. ನಾನು ಎಲ್ಲರ ಮುಂದೆ ಇವತ್ತು ಐ ಆಮ್ ಕಮ್ ಸೆ ಕಮ್ 25% ಆಫ್ ವೋಟರ್ ಆಫ್ ಕಲಬುರ್ಗಿ ನಾ ಫಿಸಿಕಲಿ ಭೇಟಿಯಾಗಿದ್ದೀನಿ 5 ವರ್ಷದಾಗ. ಕಮ್ ಸೆ ಕಮ್ ಒಂದು 25,000 ಮಂದಿಗೆ ನಾ ಡೆಲ್ಲಿಗೆ ಹೋಯ್ತೀನಿ. ಇಲ್ಲಿಂದ ಟ್ರೈನ್ನಾಗ, ಕಾರ್ನಾಗ, ಗುಲ್ಬರ್ಗ ಸಿಟಿ ನೋಡ್ಲಾರ್ದವ್ರಿಗೆ, ತಾಲೂಕಾ ಹೆಡ್ ಕ್ವಾರ್ಟರ್ಸ್ ನೋಡ್ಲಾರ್ದವ್ರಿಗೆ ಅವ್ರಿಗೆ ಒಯ್ದು ಡೆಲ್ಲಿ ಏನಾದ್ರು ತೋರಿಸಿವಿ. ಅವ್ರಿಗೆ ಇಲ್ಲಿ ಪಲ್ಸ್ ಗೊತ್ತಾಗಬೇಕಲ್ಲ. ಅವ್ರು ಏನಾದರೂ ಡಿಪೆಂಡ್ ಆಗ್ತಾರೆ ಬೇರೆಯವ್ರ ಮೇಲೆ. ಹಾಗೆ ಡಿಪೆಂಡ್ ಆಗಿ ಸೋತಾರೆ ಲಾಸ್ಟ್ ಟೈಮ್ ಅದೇ ಹೇಳಿದ್ರು. ಬ್ಯಾರೂರು ಮಾತು ಕೇಳಿ ಗೆದ್ದಿತ್ತೀವಿ ಅಂತ ಹೇಳ್ತಾರೆ.
ವಸ್ತುಸ್ಥಿತಿ ಬೇರೆ ಅದ. ಸಂಡಾಸ್ ಬದ್ದಿ ಹೊಡೆ ಹೇಳ್ತಾನೆ ಜಾಧವ್ ಸಾಬ್ ಆಪ್ ಜಿತೆ ಅಂತಾನೆ. ಇದು ಫ್ಯಾಕ್ಟ್ ಅದ. ನಾ ಡಿಸಿಷನ್ ತಗೋ ನನ್ನ ಬುಕ್ ನಾನು ಮೊನ್ನೆ ಇವ್ರಿಗೆ ನಾನು ಹಾಗೆಲ್ಲ ಅದು ಅವ್ರಿಗೆ ವಸ್ತುಸ್ಥಿತಿ ದೊಡ್ಡವ್ರ ಅವ್ರ ಬಗ್ಗೆ ನಾವು ಇದು ಮಾಡಲ್ಲ. ಇಲ್ಲಿ ವಸ್ತುಸ್ಥಿತಿ ಬೇರೆ ಅದ. ಅವರು ಮತ್ತು ಅವ್ರು ಡಿಸೈಡ್ ಮಾಡಿದ್ರೆ ಅವ್ರು ಬೇಕಾದ್ರೂ ಕೊಟ್ಟು ಯಾರು ಅವ್ರ ಮನೆ ಬಿಟ್ಟು ಬೇರೆ ಕೊಟ್ಟು ಗೆಲ್ಲಿಸ್ಬೇಕಲ್ಲ. ಸುಳ್ಳಾಡು ಹೇಳಿದ್ರೆ ಅದು ಸುಳ್ಳು ಮಾತು. ಸುಳ್ಳಾಡೋರು ಯಾರು? ಕಾಂಗ್ರೆಸ್ದವ್ರು ಎಲ್ಲ ಸುಳ್ಳು ಹೇಳಿ ಈ ಇದ್ರ ಬಗ್ಗೆ ಈ ನಿಮ್ಸ್ ಬಗ್ಗೆ ಮಾತಾಡ್ದಲ್ಲ, ನಿಮ್ಸ್ ಬಗ್ಗೆ ಮಾತಾಡ್ದಲ್ಲ. ಅದು ನಿಮ್ಗೆ ಗೊತ್ತಿರೋ ಉದ್ದೇಶ ನಿಮ್ಗೆ ಗೊತ್ತಿರೋ ಉದ್ದೇಶಪೂರ್ವಕವಾಗಿ ಅದಕ್ಕೆ ಮಾಡಲಾರ್ದಂಗೆ ನೋಡ್ಕೊಂಡರು. ಇಲ್ಲಿ ಜನರು ಧನ್ವಂತರಾಗಬಾರ್ದು, ಸ್ಟ್ರಾಂಗ್ ಆಗಬಾರ್ದು, ವೀಕ್ ಇರ್ಬೇಕಂತೇಳಿ ಅದು ಅವ್ರ ಉದ್ದೇಶ. ಬುಕ್ ಕೊಡ್ತೀನಿ. ಮೊಟ್ಟ ಮೊದಲನೇದಾಗಿ ನಿಮಗೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನೀವು ಚೇಂಬರ್ ಆಫ್ ಕಾಮರ್ಸ್ ಬಂದಾಗ ನಾವು ಮುಕ್ತವಾಗಿ ಹೇಳಿದೆ, ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ತಂದೆ ತರ್ತೀನಿ. ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ತರಲಿಲ್ಲಂದ್ರೆ ನಾ ಐ ವಿಲ್ ರಿಸೈನ್ ಅಂತ ಹೇಳಿದೆ ನಾನು. ಒಂದು. ಎರಡನೇದು ಏರ್ಪೋರ್ಟ್ ವಿದಿನ್ 4 months ಬಿಲ್ಡಿಂಗ್ ಆಗಿತ್ತು. ಹಿಂದೆ ಯಡಿಯೂರಪ್ಪ ಅವರು ಇದ್ದಾಗ ಜಾಗ ಕೊಟ್ಟರು. ಡಾಕ್ಟರ್ ತಂಗಾ ಅವರು ಅದನ್ನು ರೇವನಾಯಕ್ ಅವರು ತಂಗಾ ಅವರು ಪೂರ್ತಿ ರೆಡಿ ಮಾಡಿದ್ರು. ತಾಂಡಾದವ್ರಿಗೆ ಶಿಫ್ಟ್ ಮಾಡಿದ್ರು. ಇಷ್ಟು ಎಕರೆ 10 ವರ್ಷ ಹಾಗೆ ಕೂತಿತ್ತು. ಅದನ್ನು ನಾವು 4 ತಿಂಗಳದಾಗ 80% 4 ತಿಂಗಳದಾಗ ಅದನ್ನು ಆಪ್ರೇಷನಲ್ ಮಾಡೀವಿ ನಾವು ವಿದಿನ್ 4 months. ಎರಡನೇದು ಭಾಳ ದೊಡ್ಡ ಪ್ರಾಜೆಕ್ಟ್ಗಳು ನೀರಿನ ಡ್ರಿಂಕಿಂಗ್ ವಾಟರ್ ಜಲ್ ಜೀವನ್ ಮಿಷನ್. ನಾವು MP ಆಗಿ 2019 ಜೂನ್ ತಿಂಗಳದಾಗ ಬಜೆಟ್ ಪ್ರೆಸೆಂಟೇಷನ್ ಮಾಡಿದಾಗ ಮೋದಿಜಿಯವರು ಹೇಳಿದ್ರು, अब के बार इलेक्शन हम लोगों को पानी पिलाकर इलेक्शन करना है. मेगा प्रोजेक्ट ಅಲ್ಲ ಇಲ್ಲ ಒಂದೇ ನಿಮಿಷ ಅವು ನೋಡ್ರಿ. ಅವು ಮೇಜರ್ ಮೆಗಾ ಪ್ರಾಜೆಕ್ಟ್. ಇವತ್ತು ಬೆಣ್ಣೆತೋರಾದಿಂದ, ಇವತ್ತು ಸನ್ನದ್ದಿದಿಂದ, ಇವತ್ತು ನಿಮ್ದು ಯಾವುದು ಆಲೂರದಿಂದ. ದೀಸ್ ಆರ್ ಬಿಗ್ ಪ್ರಾಜೆಕ್ಟ್ಸ್. ಸರ್ಫೇಸ್ ವಾಟರ್, ಡ್ರಿಂಕಿಂಗ್ ವಾಟರ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ನಾನು ಡಾಕ್ಟ್ರಾಗಿ ಹೇಳ್ತೀನಿ, ನಾನು ನೀವು ಬೋರ್ವೆಲ್ ನೀರು ಅಂದರೆ ಅದು ನೀರು. ಇದನ್ನು ನಿರ್ವಹಣೆ ಮಾಡೋದು ಇವ್ರು ಲೋಕಲ್ ಲೀಡರ್ಗಳು, ಗ್ರಾಮ ಪಂಚಾಯತ್ ಮೆಂಬರ್, ಜಿಲ್ಲಾ ಪಂಚಾಯತ್ ಮೆಂಬರ್ ಅದನ್ನು ಮಾಡಬೇಕು. ಅದನ್ನು ಇಲ್ಲ ನೋಡ್ರಿ, ಮ್ಯಾಗಿನ ಪ್ರಾಜೆಕ್ಟ್ ಬಂದಾಗ ಇಂಪ್ಲಿಮೆಂಟೇಷನ್ ಸರಿ ಮಾಡಬೇಕು. ಇವತ್ತು 6 ತಿಂಗಳಿಂದ ಟೆಂಡರ್ಗಳು ಇಲ್ಲಿ ಸರ್ಕಾರ ಬಂದಾಗ ಎಲ್ಲ ಮಲ್ಕೊಂಡವ. ಈ ಸರ್ಕಾರ ಹೇಳಿದ್ರು ಅವ್ಯವಹಾರ ಹುಡುಕ್ತು. ಎಲ್ಲ ಅವ್ಯವಹಾರಗಳು ಹುಡುಕ್ಯಾರವರು. ಒಂದೇ ಭಾರತ್ ಟ್ರೇನು, ಆಮೇಲೆ ಇಲ್ಲಿ ಆಕ್ಸಿಜನ್, ನಮ್ಮದು ಗ್ಯಾಸ್, ಕುಕ್ಕಿಂಗ್ ಗ್ಯಾಸ್ 500 crore ರೂಪಾಯಿಸ್ದು. ಆಮೇಲೆ 3-4 ಮೇಜರ್ ರೋಡ್ಗಳು, ಭಾರತ್ ಮಾಲಾ ರೋಡು. ಆಮೇಲೆ ಭಾಳಷ್ಟು ಇವತ್ತು ನೀಲೂರು ಬ್ರಿಡ್ಜ್ ಬಗ್ಗೆ, ನೀಲೂರು ಬ್ರಿಡ್ಜ್ ನಿಮ್ಗೆ ಗೊತ್ತದ. ನೀಲೂರು ಬ್ರಿಡ್ಜ್ ಅಷ್ಟು ಪ್ರಾಬ್ಲಮ್ ಇತ್ತು. ರೈಲ್ವೆ ಮಿನಿಸ್ಟರ್ ಆಗಿ ನೀಲೂರು ಬ್ರಿಡ್ಜ್ ಮಾಡ್ಲಿಕ್ಕೆ ಆಗಲಿಲ್ಲ. ಕಾಂಟ್ರವರ್ಸಿ. ಯಾಕೆ ಅದು ಕಾಂಟ್ರವರ್ಸಿ? ಚಿತ್ತಾಪುರದಾಗ ಒಂದು ದಾದರ್ ಮಾಡ್ಲಿಕ್ಕೆ ಆಗಲಿಲ್ಲ ಉದ್ದೇಶಪೂರ್ವಕವಾಗಿ. ಆಮೇಲೆ 3 ರೈಲ್ವೆ ಸ್ಟೇಷನ್ ಇವತ್ತು 300 ಕೋಟಿ 300 crores ನಮ್ಮ ಏರ್ಪೋರ್ಟ್ ಇಂಪ್ರೂವ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಇವು ಅನೇಕ ಇದು ಒಂದು ಮೆನಿ ವರ್ಕ್ಸ್ ವಿಚ್ ವಿ ಹ್ಯಾವ್ ಡನ್. ಗಾಣಗಾಪುರು ರಿನೋವೇಷನ್ ಆಫ್ ಸ್ಟೇಷನ್, ವಾಡಿ, ಶಾಬಾದ್ ಇವೆಲ್ಲ ಆಗ್ತಾಯಿವೆ. ಭಾಳಷ್ಟು ಕೆಲಸ ಆಗಿವೆ. ವಿ ಆರ್ ಸ್ಯಾಟಿಸ್ಫೈಡ್. ಆಮೇಲೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದ್ರೆ, ನಮಗೆ ಕೊರೋನಾ ಬಂತು. ಕೊರೋನಾ 2 ವರ್ಷ ಹೋಯಿತು. ಕೊರೋನಾ ಬರದೇ ಇದ್ದರೆ ಇನ್ನೂ ಭಾಳಷ್ಟು ನಾವು ಅಭಿವೃದ್ಧಿ ಮಾಡ್ತಿದ್ವಿ. ನಾವು ವ್ಯಾಕ್ಸಿನೇಷನ್ ಬಗ್ಗೆ ನಾವು ಡ್ರೈವ್ ಮಾಡಿದ್ವಿ, ಕೆಲಸ ಮಾಡಿದ್ವಿ, ಪ್ರತಿಯೊಬ್ಬರಿಗೂ ಗೊತ್ತಿದೆ. 14ನೇ ಇಸ್ವಿ ಬಜೆಟಲ್ಲಿ ತರಾತುರಿಯಲ್ಲಿ ರೈಲ್ವೆ ಅನೌನ್ಸ್ ಮಾಡೋದ್ರು, ಪ್ರೊಸೀಜರ್ ಫಾಲೋ ಮಾಡಲಿಲ್ಲ. 2014ನೇ ಇಸ್ವಿಯಿಂದ 2019ನೇ ಇಸ್ವಿವರೆಗೆ ಫ್ಲೋರ್ ಲೀಡರ್ ಆಫ್ ಅಪೋಸಿಷನ್ ಆಗಿದ್ರು ಸಾಹೇಬರು. ಒಂದು ದಿವಸ ಅದ್ರ ಬಗ್ಗೆ ಚರ್ಚೆ ಇಲ್ಲ, ಡಿಸ್ಕಷನ್ ಇಲ್ಲ. ಅದು ಏನು ಸುರೇಶ್ ಅಂಗಡಿ ಅವರು ಇದ್ದಾಗ ಅವ್ರು ಹೇಳಿದ್ರು, ಜಾಧವ್ ಅವರೇ ನಿಮಗೆ ನಾವು ರೈಲ್ ಡಿವಿಷನ್ ಮಾಡಿ ನಿಮಗೆ ಬರ್ತೀನಿ ಅಂತ ಹೇಳಿದ್ರು. ಅನ್ಫಾರ್ಚುನೇಟ್ಲಿ ಕೊರೋನಾದಲ್ಲಿ ತೀರ್ಕೊಂಡ್ರು. ಆಮೇಲೆ ಕಮಿಟಿ ಫಾರ್ಮ್ ಆಯಿತು. ಕಮಿಟಿ ರಿಪೋರ್ಟ್ ಸರಿ ಕೊಟ್ಟಿರಲಿಲ್ಲ.
ಕಮಿಟಿ ಮಾಡಿ ಅದಕ್ಕೆ ಟೋಕನ್ ಪ್ರೊವಿಷನ್ ಇಟ್ಟಿದ್ದಾರೆ 1,000. ಇಟ್ ಈಸ್ ನಾಟ್ ಡೆಡ್ ಮ್ಯಾಟರ್. 1,000 ಟೋಕನ್ ಪ್ರೊವಿಷನ್ ಇರ್ತದೆ. ಅದು ಇಟ್ ಈಸ್ ಬಜೆಟಲ್ಲಿ ಯಾವಾಗಲೂ ಫೈಲ್ ಕ್ಲೋಸ್ ಮಾಡ್ಬೇಕಂದ್ರೆ ನಿಲ್ ಬಜೆಟ್ ಇರ್ತದೆ. ಅದನ್ನು ರನ್ನಿಂಗ್ದಾಗ ಇಡಲಿಕ್ಕೆ 1,000 ಟೋಕನ್ ಪ್ರೊವಿಷನ್ ಅದ. ಅದಕ್ಕೆ ನೀವೇನು ಮಾಡ್ಬೇಕು? ಅಂದ್ರೆ ನನಗೆ ನಾವು ಅಲ್ಲ ಅದೂ ಒಂದು ಫ್ಯಾಕ್ಟ್ರಿ ಆಯಿತು. ನಾವು ಅದೂ ಒಂದು ಫ್ಯಾಕ್ಟ್ರಿ ಆಯಿತು. ನಾವು ಕೆಲಸ ಮಾಡಿ ಮನಸ್ಸು ಮಾಡಿ ಗೆಲ್ತಿದ್ದೀವಿ. ಎರಡು ಅದೂ ಅವ್ರು ಯಾರಿಗೆ ನೋಡ್ರಿ, ಇಲ್ಲಿ ಕೇಳ್ರಿ. ನನ್ನ ಹತ್ರ ನಿಮ್ಗೆ ಒಂದು ಮಾತು ಹೇಳ್ತೇನೆ. ಐ ಆಮ್ ಮೋಸ್ಟ್ ಅಪ್ರೋಚಬಲ್ MP. ಬೆಳಿಗ್ಗೆ 8ರಿಂದ 7ರಿಂದ ರಾತ್ರಿ 12ರವರೆಗೆ ಜನರು ಭೇಟಿ ಆಗ್ತಾರೆ. CC ಕ್ಯಾಮ್ರಾ ಇದೆ ನನ್ನ ಹತ್ರ. ಅವರಿಗೆ, ನಮ್ಮ ಕಾರ್ಯಕರ್ತರಿಗೆ ಐ ಆಮ್ ಆಲ್ವೇಸ್ ಅವೈಲೇಬಲ್. ಕೆಲವು ವಿಷಯಗಳು ಇವು ನೋಡ್ರಿ, ಇವತ್ತು ಇಲ್ಲಿ ಕೇಳಿ ನೀವು ನಮ್ಮ ಹತ್ರ ನಾನು ರಿಕಾರ್ಡ್ ತೋರಿಸ್ತೀನಿ. ಎಷ್ಟು ಕಾರ್ಯಕರ್ತರು ನನ್ನ ಹತ್ರ ಬರ್ತಾರೆ, ಎಷ್ಟು ಮಾಡ್ತಾರೆ. ಕೆಲವು ನಾನು ಒಂದು ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿಗೆ ಬಂದಿನಿ. ಇದು ಪ್ರೋತ್ಸಾಹ ಮಾಡಿಬಿಟ್ಟು ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಜನರಿಗೆ ಮೊದಲಿಂದೇ ಕಾನ್ಫಿಡೆನ್ಸ್ ಇತ್ತು. ಯಾವ ಸ್ಟೇಜಲ್ಲಿ ನನಗೆ ಟಿಕೆಟ್ ಸಿಗಲ್ಲ ಅಂತೇಳಿ ಯಾರ ತಲೆ ಇದ್ದಿದ್ದಿಲ್ಲ. ನೀವು ನಿಮ್ಮ TV ಚಾನಲಲ್ಲೂ ಕೂಡ ಮೊದಲಿಂದ ಹೇಳ್ತಾ ಇದ್ರೆ, ಅದು ಕೆಲವರು ಅಲ್ಲಿ ಆಕಾಂಕ್ಷೆ ಇದ್ರು, ಅವ್ರಿಗೆ ಏನು ಹೇಳಿಲ್ಲ, ಆಸೆ ಇದೆ. ಇವತ್ತು ನಾನು ನರೇಂದ್ರ ಮೋದಿಜಿಯವ್ರಿಗೆ ಧನ್ಯವಾದ ಹೇಳ್ತೀನಿ. ನಮ್ಮ ಪಾರ್ಟಿ, ನಮ್ಮ ವಿಜೇಂದ್ರ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಯಡಿಯೂರಪ್ಪಾಜಿಯವ್ರಿಗೆ ಧನ್ಯವಾದ ಹೇಳ್ತೀನಿ. ಒಬ್ಬ ಬಂಜಾರ ಸಮಾಜ, ಇವತ್ತು ಕಾಂಗ್ರೆಸ್ದವ್ರು ಎಲ್ಲಿ ಕೊಟ್ಟಿಲ್ಲ ಟಿಕೆಟ್. ಬಂಜಾರ ಸಮಾಜದವ್ರಿಗೆ ಕರ್ನಾಟಕದಾಗ ಎಲ್ಲಿ ಕೊಟ್ಟಿಲ್ಲ. ನಮ್ಮ ಯಡಿಯೂರಪ್ಪಾಜಿಯವರು ಹೋದ ಸಲನ ಕರೆಸಿ ಟಿಕೆಟ್ ಕೊಡಿಸಿ ಸೆಕೆಂಡ್ ಟೈಮ್ನೂ ಕೊಟ್ಟಿದ್ದಾರೆ. ನಮ್ಮ ಸಮಾಜ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರಿಗೆ, ನಮ್ಮ ಯಡಿಯೂರಪ್ಪಾಜಿಯವರಿಗೆ ಎಂದೂ ನಾವು ಮರೆಯಲ್ಲ. ನಮಗೆ ಭಾಳ ದೊಡ್ಡ ಅವಕಾಶ ಕೊಟ್ಟಾರ. ನಮಗೆ ಮತ್ತೊಮ್ಮೆ ಟಿಕೆಟ್ ಕೊಟ್ಟಿದ್ದಕ್ಕೆ ನಮ್ಮ ಹೈಕಮಾಂಡ್ಗೆ ನಾನು ಧನ್ಯವಾದ ಹೇಳ್ತೀನಿ. ಶಕ್ತಿ ಮೀರಿ ಕೆಲಸ ಮಾಡ್ತೀವಿ. 100% ಅಬ್ಕೆ ಬಾರ್ 400 ಪಾರ್ ಮಾಡ್ತದೆ ಭಾರತ ದೇಶ. ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ. ನನಗೆ ಪೂರ್ತಿ ಕಾನ್ಫಿಡೆನ್ಸ್ ಅದ. ಅವ್ರ ಗ್ಯಾರಂಟಿಗಳು ಪುಷ್ಟಿ ಆಗ್ಯಾವ. ಅವ್ರ ಗ್ಯಾರಂಟಿಗಳು ಬರೀ ತೋರಿಕೆಗೆ ಆಗ್ಯಾವ. ಇವತ್ತು ನೋಡಿದೆ ಇದ್ರದಾಗ ಯಾರು ಪಬ್ಲಿಕ್ ಇಲ್ಲ, ಬರೀ ನಮ್ಮ ಗೌರ್ಮೆಂಟ್ ಸರ್ವೆಂಟು, ಆಫೀಸರು, ಆಶಾ ಕಾರ್ಯಕರ್ತ, ಅವರಿಗೆ ನಿಮ್ಮ ಪಗಾರ ಡಬಲ್ ಮಾಡ್ತೀನಿ. ಸರ್ಕಾರಿ ಬರೋದು ಪಗಾರ ಹೆಂಗೆ ಡಬಲ್ ಮಾಡ್ತಾರೆ? ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರ ಬರೋಲ್ಲ ಅಂತ ಗೊತ್ತಿದ್ದು ಅನೇಕ ಸುಳ್ಳು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಸರ್ಕಾರ ಯಾರಾದರೂ ಹೇಳ್ತಾರೆ ಇವತ್ತು ಭಾರತೀಯ ಜನತಾ ಬಿಟ್ಟು ಬೇರೆ ಸರ್ಕಾರ ಬಂತಂತೇಳಿ ಸುಮ್ಮನೆ ಹೇಳಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಷ್ಟೇ. ನಾನು ಇನ್ನೂವರೆಗೆ ನನ್ನ ಯಾರು ನಾವು ಅದ್ರ ಚಿಂತನೆ ಮಾಡಿಲ್ಲ. ಯಾಕೆಂದರೆ ಎಲೆಕ್ಷನ್ಸ್ ಆರ್ ಎಲೆಕ್ಷನ್ಸ್. ಆಲ್ ಎಲೆಕ್ಷನ್ಸ್ ವಿಲ್ ಬಿ ಟಫ್ ಫಾರ್ ಎವ್ರಿಬಡಿ. ನಾವು ಕೆಲಸ ಮಾಡಬೇಕು, ಜನರಿಗೆ ಏನು ಕೆಲಸ ಮಾಡಬೇಕು ಅಂತ ಹೇಳಬೇಕು. ಮತ್ತು ನಾವು ಅವರಿಗೆ ಏನಾದರೂ ಸಣ್ಣ ಪುಟ್ಟ ತಪ್ಪಾಗಿದ್ದರೆ ಕ್ಷಮೆಪಣೆ ಮಾಡಿ ನಮಗೆ ಮತ್ತೊಮ್ಮೆ ಅವಕಾಶ ಮಾಡಬೇಕು ಅಂತ ಹೇಳಬೇಕು ಅಷ್ಟೇ.